ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಗೀ ರೈಸು ಮತ್ತು ಕುರ್ಮಾ ಬಹಳ ಸರಳವಾಗಿ ಟೇಸ್ಟಿಯಾಗಿ ಮದುವೆ ಮನೆ ಡಾಬಾ ಸ್ಟೈಲ್ಗಿನ್ನ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನೀಗ ಏನು ಅಳತೆ ತೊಗೊಂಡಿದ್ದೀನಿ, ಅಳತೆಗೆ ಡಬ್ಬಲ್ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನೀಗ ಒಂದು ಕಪ್ಪು, ದೊಡ್ಡ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬೇಗ ನೋಡ್ಕೊಂಡು ಬಂದುಬಿಡೋಣ. 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ 2 ಚಕ್ಕೆ ನೋಡಿ, ಲೈಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಇದು ಸೀದ್ರೆ ಚೆನ್ನಾಗಿರಲ್ಲ, ಅಂದರೆ ಬ್ರೌನ್ ಬ್ಲಾಕ್ ಕಲರ್ ಆದರೆ ಘಮ ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ. 2 ಪಲಾವ್ ಎಲೆ, 1 ಮರಾಠಿ ಮಗ್ನ ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ 1 ನಕ್ಷತ್ರದ ಹೂವು ಸ್ಟಾರ್ ಫ್ಲವರು ಮತ್ತು 3ರಿಂದ 4 ಲವಂಗ. ಅತಿಯಾದ ಮಸಾಲೆನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ವಿಷ ಬಂದ್ಬಿಡುತ್ತೆ. 3ರಿಂದ 4 ಏಲಕ್ಕಿ. ಫುಲ್ ಕಹಿ ಬಂದ್ಬಿಡುತ್ತೆ ನೀವು ಅತಿಯಾಗಿ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ, ಕಹಿ ಬರುತ್ತೆ. ನೋಡಿ, ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೆಂತೆ, 8ರಿಂದ 10 ದ್ರಾಕ್ಷಿ, 8ರಿಂದ 10 ಗೋಡಂಬಿನ ಆ್ಯಡ್ ಮಾಡಿದ್ದೀನಿ. ಫುಲ್ಲು ಲೋ ಫ್ಲೇಮ್ ಇರಲಿ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಭಾಳ ನಿಧಾನವಾಗಿ, ಭಾಳ ಹದವಾಗಿ ಮಾಡಿದ್ರೆ ಗೀ ರೈಸು, ಬರೀ ಗೀ ರೈಸು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಅಂಗಡಿದು ಹಾಕಕ್ಕೆ ಹೋಗಬೇಡಿ, ನೀವು ಶುಂಠಿನ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು, ನುಣ್ಣಗೆ ಜಜ್ಜಿಬಿಟ್ಟು ಹಾಕ್ಬೋದು. 2ರಿಂದ 3 ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಲೈಟಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು. 3ರಿಂದ 5 ನಿಮಿಷದಲ್ಲಿ ನಿಮಗೆ ಗೀ ರೈಸ್ ಆಗೋಗ್ಬಿಡುತ್ತೆ. ಕುರ್ಮಾ ಮಾಡೋದೇ ಸ್ವಲ್ಪ ನಿಧಾನ, ಅಂದರೆ ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಹಂಗಾಗಿ. ನೋಡಿ, ಇದು ಬ್ರೌನ್ ಕಲರ್ ಬರಲಿ ಈರುಳ್ಳಿ. ಬ್ರೌನ್ ಕಲರ್ ಬಂದ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಬೇಡ, ಮೀಡಿಯಮ್ ಆಗಿರಲಿ. ನೀವು ಆದಷ್ಟು ಏನು ನಾವು ಮಸಾಲೆ ಫ್ಲೇವರ್ ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೆಂತೆ, ಸೋಂಪು ಇದೆಲ್ಲ ಆ್ಯಡ್ ಮಾಡ್ತೀವಿ, ಅದನ್ನು ಆದಷ್ಟು ಮೀಡಿಯಮ್ಮಾಗಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನೋಡಿ, ಈಗ ತುಂಬ ಚೆನ್ನಾಗಿ ಬರುತ್ತೆ. ಭಾಳ ತಾಳ್ಮೆಯಿಂದ ನೋಡ್ಕೊಳ್ಳಿ. ಈಗ ನಾನು ಏನು ಆ್ಯಡ್ ಮಾಡಿದ್ದೆ ಅಕ್ಕಿನ 1 ಗ್ಲಾಸು, ಅದರಲ್ಲಿ 1 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 1 ಗ್ಲಾಸು ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ನೀರು, 1 ಗ್ಲಾಸ್ನ ಹಾಲನ್ನ ಆ್ಯಡ್ ಮಾಡಿದ್ದೀನಿ. ಕುದ್ದ ಮೇಲೆ ನಾನು 4ರಿಂದ 5 ಹಸಿಮೆಣ್ಸಿಕಾಯಿ ಸೀಳ್ಬಿಟ್ಟು ಅದರೊಳಗಡೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಹಾಲು ಆ್ಯಡ್ ಮಾಡೋದ್ರಿಂದ ನಮಗೆ ಒಂದು ತಳ ಹಿಡಿಯಲ್ಲ, 2ನೇದು ಬಂದುಬಿಟ್ಟು ರುಚಿ ಚೆನ್ನಾಗಿ ಕೊಡುತ್ತೆ. ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಗೀ ರೈಸ್ ವೈಟಿಗೆ ಬರಬೇಕಲ್ಲ, ಆ ಕಾರಣದಿಂದಾಗಿನೂ ಹಾಲು ಆ್ಯಡ್ ಮಾಡ್ತಾರೆ. ನಾನೇನು ತೊಳೆದು ರೆಡಿ ಇಟ್ಕೊಂಡಿದ್ದೆ ಆ ಅಕ್ಕಿನ ನಾವು ಈಗ ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಯೋವರೆಗೂ ಬಿಡೋಣ. ಇದು ಕುದ್ದ ಮೇಲೆ ನಾವಿದಕ್ಕೆ ಕುಕ್ಕರ್ನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡೋಣ. 2 ಕೂಗಿಸ್ಕೊಳ್ಳೋಣ. ಗೀ ರೈಸ್ ರೆಡಿ ಆಯಿತು. ಈಗ ನಾವು ಕುರ್ಮಾ ಹೆಂಗೆ ಮಾಡೋದು ಅಂದರೆ, ನೋಡಿ, 4ರಿಂದ 5 ಬೆಳ್ಳುಳ್ಳಿ ಪೀಸು, 2 ಚಿಕ್ಕದು ಶುಂಠಿ, ಕೊತ್ತಂಬರಿ, ಪುದೀನ, 2 ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿದ್ದೀನಿ. ಇದರೊಳಗಡೆ ಸಿಂಪಲ್ಲಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೂ ಅತಿಯಾದ ಮಸಾಲೆ ಬೇಡ. ನಾನು 3ರಿಂದ 4 ಒಣಮೆಣ್ಸಿಕಾಯಿ, 3ರಿಂದ 4 ಬ್ಯಾಡಗಿ ಮೆಣಸಿಕಾಯಿ ಬಾಣಲೀಲಿ ಹುರಿದಿರ್ತಕ್ಕಂಥದ್ದನ್ನು ಆ್ಯಡ್ ಮಾಡಿದ್ದೀನಿ. ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಇದರೊಳಗಡೆ ನಾನು. ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಜೀರಿಗೆ, 2ರಿಂದ 3 ಲವಂಗ. ಇದು 3 ಲೆಸ್ ಮಾಡಿದ್ರೆ ನೀವು ಸ್ವಲ್ಪ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ಅದನ್ನೇ ಆ್ಯಡ್ ಮಾಡಿದ್ರೆ ನೀವು ಅದು 3 ಆ್ಯಡ್ ಮಾಡೋಂಗಿಲ್ಲ. 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲಿ ಆಡಿರ್ತಕ್ಕಂಥ ಮಸಾಲೆ ಪುಡಿ, ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ. ಈಗ 2ರಿಂದ 3 ಟೇಬಲ್ ಸ್ಪೂನಷ್ಟು ಪಾತ್ರೆ ಇಟ್ಟು, ಅಂದರೆ ಕುಕ್ಕರ್ನೇ ಇಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕುಕ್ಕರಲ್ಲೇ ಮಾಡ್ಕೊಬರೋಣ ಬೇಗ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ 2ರಿಂದ 3 ನಾವೇನು ತರಕಾರಿ ಯಾವ ರೇಂಜ್ಗೆ ಹಚ್ಕೊಂಡಿರ್ತೀವಿ ಅದೇ ರೇಂಜ್ಗೆ ತರಕಾರಿನ ಹಚ್ಕೊಂಡು ರೆಡಿ ಇಟ್ಕೊಂಡಿರಿ. ಈಗ 2 ಟೊಮೊಟೊ ಸೇಮ್ ಸೈಜು, 2 ಮೀಡಿಯಮ್ ಈರುಳ್ಳಿ, 2 ಮೀಡಿಯಮ್ ಟೊಮೊಟೊನ ಹಚ್ಕೊಂಡಿದ್ದೀನಿ. ಇದು ಲೈಟಾಗಿ ಸ್ವಲ್ಪ ಫ್ರೈ ಆಗಲಿ. ನಾನೇನು ತರಕಾರಿ ತೊಗೊಂಡಿದ್ದೀನಿ ಅದ್ರ ಜೊತೆಗೇ ಬಟಾಣಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು,
ಎಲ್ಲ ನೋಡಿ ಬಟಾಣಿಯಲ್ಲಿ ನಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ತೊಳೆದು ರೆಡಿ ಇಟ್ಕೊಂಡು ಇದ್ದೆ, ಅದನ್ನೇ ಈಗ ಇದ್ರೊಳಗಡೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಗೆ ಬೆಂದರೆ ನಮ್ಗೆ ಒಳ್ಳೆಯದು. ಇದನ್ನು ಕುಕ್ಕರಲ್ಲಿ 2 ಕೂಗಿಸ್ಕೊಬರೋಣ. ಬೇಯಲಿ, ಸ್ವಲ್ಪ ಹೊತ್ತು ಬೇಯಲಿ. ಬಟಾಣಿ ಬೇಗ ಬೇಯಲ್ಲ ಆ ಕಾರಣದಿಂದಾಗಿ ಸ್ವಲ್ಪ ಹೊತ್ತು ಎಣ್ಣೆಗೆ ಫ್ರೈ ಆದರೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣದಿಂದಾಗಿ ನಾನು ಸ್ವಲ್ಪ ಹೊತ್ತು ಎಣ್ಣೆಲೇ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಈಗ ಆಲ್ಮೋಸ್ಟು ಸ್ವಲ್ಪ ಬೆಂದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೀ ರೈಸು ಕುರ್ಮಾ. ನಾನು ಹೇಳಿದ್ದು ಲೆಕ್ಕಾಚಾರದಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನೇನು ರುಬ್ಕೊಂಡಿದ್ದೆ ಮಸಾಲೆನ, ಆ ಮಸಾಲೆನ ಈಗ ಆ್ಯಡ್ ಮಾಡಿದ್ದೀನಿ. ಆಗಲೇ ಏನು ಹೇಳಿದ್ದೆ ನಾನು, ಅದನ್ನು ಮೀಡಿಯಮ್ಮಾಗಿ ಅಂದರೆ ಒಂದು 90% ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದು ಮಸಾಲೆ ಫ್ಲೇವರ್ ಹಸಿ ಸ್ಮೆಲ್ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಆಲ್ಮೋಸ್ಟು ಬೆಂದಿದೆ. ನಾವಿದಕ್ಕೆ ರುಚಿಗೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನೇ ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಎಷ್ಟು ತಿಳಿಬೇಕು, ಎಷ್ಟು ಗಟ್ಟಿ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದು ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚುತ್ತೀನಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದಾದಮೇಲೆ ನಾನು ಕುದೀತಾ ಇದೆಯಲ್ಲ ಈಗ ನಾನು ಕುಕ್ಕರ್ನ ಮುಚ್ಚಿ 2 ಕೂಗಿಸ್ಕೊತೀನಿ. ಕೂಗಿಸ್ಕೊಂಡ್ರೆ ನಮಗೆ ಗೀ ರೈಸು ಮತ್ತು ಕುರ್ಮಾ ಎರಡು ತುಂಬ ಚೆನ್ನಾಗಿ ಸ್ಪೈಸಿಯಾಗಿ, ಹದವಾಗಿ, ಸರಳವಾಗಿ, ಸಿಂಪಲ್ಲಾಗಿ ನಮಗೆ ಗೀ ರೈಸ್. ನೋಡಿ ಗೀ ರೈಸ್ ಯಾವ ಥರ ಬಂದಿದೆ ಅಂತ. ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ನಾನು ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ. ಸೊಸೈಟಿ ಅಕ್ಕಿ ಅಷ್ಟಾಗಿ ರೇಷನ್ ಅಕ್ಕಿ ಚೆನ್ನಾಗಿರಲ್ಲ. ನೋಡಿ ಯಾವ ಥರ ಬಂದಿದೆ ಗೀ ರೈಸು. ಈಗ ಕುರ್ಮಾ ನೋಡಿ, ಕುರ್ಮಾ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ಎರಡಕ್ಕೂ ಮ್ಯಾಚಿಂಗು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ನ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯಮಾಡಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೇಗಿದೆ ಅಂತ ತಿಳಿಸಿದ್ರೆ ನಮ್ಮ ತಪ್ಪುಗಳನ್ನ ನಾವು ತಿದ್ಕೋಬೋಕ್ಕೆ ರೆಡಿ ಇದ್ದೀವಿ. ತುಂಬ ಚೆನ್ನಾಗಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ. ಅದರಲ್ಲೂ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಗೀ ರೈಸ್ ಕುರ್ಮಾ 2 ಕುಕ್ಕರಲ್ಲಿ ಹೇಳಿದ್ದೀನಿ. ಬಹಳ ಸರಳವಾಗಿ ಮತ್ತು ಸಿಂಪಲ್ಲಾಗಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.